ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಒಂದೊಂದು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ, ಸುಹೇಲ್ ಸುತ್ತು ಬ್ಲಾಗ್ಸ್ ಅಂತೇಳಿ. ನಿಮ್ಮೆಲ್ಲರೂ ಸಪೋರ್ಟ್ ಬೇಕು, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಯಾಕಂದರೆ ನಾವು ಮಿಡಲ್ ಕ್ಲಾಸ್ ಹುಡುಗರಿಗೆಲ್ಲ ಏನಾದರೂ ಒಂದು ಜೀವನದಲ್ಲಿ ಏನಾದರೂ ಒಂದು ಸಾಧಿಸಬೇಕು ಅಂತೇಳಿ ಯೋಚನೆ ಮಾಡ್ತಾ ಅದಕ್ಕೆ ಏನಾದರೂ ಕಷ್ಟಪಡ್ತಾನೇ ಇರ್ತೀವಿ. ಯಾಕಂದರೆ ಹಂಗೋ ಅದು ಇದು ಕೆಲಸ ಮಾಡಿ ಕೂಡಿಟ್ಟು ಏನಾದರೂ ಒಂದು ಸ್ವಂತವಾಗಿ ಏನಾದರೂ ಒಂದು ಸ್ಟಾರ್ಟ್ ಮಾಡಬೇಕು ಅಂತ ಎಲ್ಲ ಮಿಡಲ್ ಕ್ಲಾಸ್ ಹುಡುಗರಿಗೂ ಸ್ವಂತವಾಗಿ ಇನ್ನೊಬ್ಬರು ಕಾಲು ಕೆಳಗಡೆ ಕೆಲಸ ಮಾಡಿದೆ ಸ್ವಂತವಾಗಿ ಏನಾದರೂ ಕೆಲಸ ಮಾಡಬೇಕು ಅಂತೇಳಿ ಆಸೆ ಇರುತ್ತೆ. ಅದೇ ಥರ ಆಸೆ ಇಟ್ಕೊಂಡು ಏನಾದರೂ ಒಂದು ಅದು ಇದು ಕೆಲಸ ಮಾಡಿ ದುಡ್ಡೆಲ್ಲ ಕೂಡಿಟ್ಟು ಏನಾದರೂ ಒಂದು ಸ್ವಂತವಾಗಿ ಏನಾದರೂ ಓಪನ್ ಮಾಡ್ತೀವಿ. ಸಕ್ಸಸ್ಫುಲ್ ಆದರೆ ತೊಂದರೆ ಇಲ್ಲ. ಕೂಡಿಟ್ಟಿರೋ ಸ್ವಲ್ಪ ದುಡ್ಡು ತೆಗೆದು ಮತ್ತು ಬೇರೆ ಇದರಿಂದ ಆ್ಯಪು ಇವೆಲ್ಲ ಸುಮಾರು ಇದೆಯಲ್ಲ, ಸ್ಲೈಸು ಸುಮಾರು ಆ್ಯಪ್ಗಳು ಬರುತ್ತೆ. ಅದರಲ್ಲಿ ದುಡ್ಡು ತೆಗೆದು ಲೋನ್ ತೆಗೆದು ಇರೋ ಸೇವಿಂಗ್ಸ್ ಮಾಡಿರೋ ಸ್ವಲ್ಪ ದುಡ್ಡು ತೆಗೆದು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿ ಏನಾದರೂ ಒಂದು ಮಾಡೋಣ ಅಂದರೆ ಅದು ಸಕ್ಸಸ್ಫುಲ್ ಆದರೆ ಏನು ತೊಂದರೆ ಇಲ್ಲ. ಅಂದರೆ ಅದೇ ಥರ ಆಗಬೇಕಲ್ಲ. ಯಾಕಂದರೆ ಫಸ್ಟ್ ಸ್ಟಾರ್ಟ್ ಮಾಡಬೇಕಾದ್ರೆ ಸಕ್ಸಸ್ಫುಲ್ಲಾಗಿ ನಡಿಬೇಕಂತ ಏನಿಲ್ಲ. ಅಂದರೆ ನಮ್ಮ ಮಿಡಲ್ ಕ್ಲಾಸ್ ಹುಡುಗರ ಹತ್ರ ದುಡ್ಡು ಅಂದರೆ ಅವಾಗ ಏನು ಬರ್ತಾ ಇರಲ್ಲ. ಏನು ಒಂದು ಸತಿ ಕರೆಕ್ಟಾಗಿ ದುಡ್ಡಿಕ್ಕೆ ಅದನ್ನ ಸೇವ್ಸ್ ಮಾಡಿಟ್ಟಿರ್ತೀವಿ. ಅದೆಲ್ಲಾದರೂ ಸಕ್ಸಸ್ಫುಲ್ ಆದರೆ ದುಡ್ಡು ಮಾಡ್ಬೋದು, ಇಲ್ಲ ಅಂದರೆ ಆ ದುಡ್ಡು ಹೋಯ್ತು. ಇನ್ನೊಂದು ಸತಿ ಏನಾದರೂ ಮಾಡಬೇಕಂದ್ರೆ ಆಗಲ್ಲ. ಆಗ ಈಗ ನನ್ನ ಪರಿಸ್ಥಿತಿನ ಅದೇ ಥರ ಇರೋದು. ಹಾಗಾಗಿ ನಾನೊಂದು ಹೊಸದಾಗಿ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ. ಯಾಕಂದರೆ ಇದಕ್ಕಾದರೆ ದುಡ್ಡು ಹಾಕ್ಬೇಕಂತಿಲ್ಲ, ನನ್ನದೇ ಮೊಬೈಲ್ ಇರುತ್ತೆ, ವೀಡಿಯೋ ಮಾಡೋಣ, ಅಪ್ಲೋಡ್ ಮಾಡೋಣ. ಏನಾದರೂ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ಏನು ಇನ್ವೆಸ್ಟ್ಮೆಂಟ್ ಏನು ಮಾಡೋಂಗಿಲ್ಲ, ಸ್ವಲ್ಪ ಕಷ್ಟಪಡಬೇಕು. ಡೈಲಿ ಒಂದೊಂದು ವೀಡಿಯೋ ಹಾಕ್ಕೊಂಡು ಏನಾದರೂ ಒಂದು ಒಳ್ಳೆ ಇದು ಮಾಡ್ಕೊಂಡು ಒಂದೊಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಂಡು ಒಳ್ಳೆ ವೀಡಿಯೋ ಮಾಡ್ಕೊಂಡು ಅದರಲ್ಲಿ ಅಪ್ಲೋಡ್ ಮಾಡ್ತಾ ಇರಬೇಕು. ಅಂದರೆ ಕಷ್ಟಪಡ್ಬೇಕು. ಅದರಲ್ಲಿ ಇನ್ವೆಸ್ಟ್ಮೆಂಟ್ ಇಲ್ಲ ಅಂದರೂ ಸ್ವಲ್ಪ ಅದೇ ಎಲ್ಲ ಇನ್ನೊಬ್ಬರು ಅದು ಹೇಳ್ತಾರೆ ಇದು ಹೇಳ್ತಾರೆ ಅಂತೆಲ್ಲ ನೋಡೋಕ್ಕೆ ಹೋಗದೆ ನಮ್ಮದೇ ಏನಿದ್ರೆ, ಯಾಕಂದರೆ ಏನು ಕಷ್ಟಪಟ್ಟಿರೋದು ನಮಗೇನೆ. ನಾವೆಷ್ಟೇ ಕಷ್ಟಪಟ್ಟು ನಮಗೆ ಮಾತ್ರ, ಯಾರು ಇನ್ನೊಬ್ರು ಬಂದು ನಮಗೆ ಕಷ್ಟಪಡಲ್ಲ. ಅದರೆಲ್ಲ ಯೋಚನೆ ಮಾಡಿ ಯಾಕೆ ನಾನೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೋದು ಅಂತ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟು ಇನ್ನು ಮುಂದೆ ಇರುತ್ತೆ ಅಂತಲೂ ಅಂದ್ಕೊಂಡಿದ್ದೀನಿ. ಇದೇ ಥರ ಒಳ್ಳೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಅಷ್ಟೇ. ಥ್ಯಾಂಕ್ಸ್.